ಸ್ನೇಹಿತರೆ, ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಜನಪ್ರಿಯ ಧಾರಾವಾಹಿ ಎಂದರೆ ಅದು ಶ್ರೀ ರಾಘವೇಂದ್ರ ಮಹಾತ್ಮೆ. ರಾಯನ ಜೀವನದ ಕಥೆಯನ್ನ ಹೇಳುತ್ತಿರುವ ಜಗಕ್ಕೆ ರಾಯರ ಪವಾಡಗಳನ್ನು ಸಾರುವ ಈ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರುತ್ತಿದೆ. ಇಲ್ಲಿಯವರೆಗೆ ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಕತೆ ಪ್ರಸಾರವಾಗುತ್ತಿತ್ತು. ಬಾಲ್ಯದಲ್ಲಿ ರಾಯರು ಮಾಡುತ್ತಿರುವಂತಹ ಸಮಾಜ ಸೇವೆ ಕಾರ್ಯಗಳ ಮೂಲಕವೇ ಹೇಗೆ ಜಗದೋದ್ಧಾರಕ ಮಾಡುತ್ತಿದ್ದಾರೆ ಅನ್ನೋದು ಪ್ರಸಾರವಾಗುತ್ತಿತ್ತು. ಇದೀಗ ರಾಯರು ಯೌವನಕ್ಕೆ ಕಾಲಿಡುವ ಸಮಯ ಬಂದಿದೆ. ರಾಯರ ಪಾತ್ರಕ್ಕೆ ಹೊಸ ನಟನ ಆಗಮನವೂ ಕೂಡ ಆಗಿದೆ. ಇಲ್ಲಿಯವರೆಗೆ ಜನರಲ್ಲಿ ಬಹಳ ಕುತೂಹಲವಿತ್ತು. ರಾಯರ ಪಾತ್ರದಲ್ಲಿ ಯಾವ ನಟ ನಟಿಸಲಿದ್ದಾರೆ ಎನ್ನುವ ಬಗ್ಗೆ. ಅದಕ್ಕಾಗಿಯೇ ಜನ ಕಾಯುತ್ತಿದ್ದರು. ಇದೀಗ ಶ್ರೀ ರಾಘವೇಂದ್ರ ಮಹಾತ್ಮೆಯ ಹೊಸ ಅಧ್ಯಾಯದ ಪ್ರೋಮೋ ರಿಲೀಸ್ ಆಗಿದ್ದು, ರಾಯರ ಪಾತ್ರದಲ್ಲಿ ಶ್ರೇಯಸ್ ಕಶ್ಯಪ್ ಅವರು ನಟಿಸುತ್ತಿದ್ದಾರೆ. ಶ್ರೇಯಸ್ ಹಲವು ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ. ಇವರು ಮನೆ ದೇವರು, ತ್ರಿವೇಣಿ ಸಂಗಮ, ನಂದಿನಿ ಮತ್ತೆ ಮಾಯಾ ಮೃಗ ಸೀರಿಯಲ್ಗಳಲ್ಲಿ ನಟಿಸಿದ್ದರು. ಇದೀಗ ರಾಘವೇಂದ್ರ ಮಹಾತ್ಮೆಯಲ್ಲಿ ರಾಯರ ಪಾತ್ರಕ್ಕೆ ಜೀವವನ್ನ ತುಂಬುತ್ತಿದ್ದಾರೆ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂತಹ ಶ್ರೇಯಸ್ ಕಶ್ಯಪ್ ಆರಂಭದಲ್ಲಿಯೇ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸವನ್ನ ಕೂಡ ಮಾಡುತ್ತಿದ್ದರು. ಜೊತೆಗೆ ಇವರು ರಂಗಭೂಮಿ ಕಲಾವಿದರಾಗಿದ್ದು ಹಲವಾರು ನಾಟಕಗಳಲ್ಲಿ ನಟಿಸಿದ್ದಾರೆ. ಅಲ್ಲಿಂದಲೇ ಅವರಿಗೆ ಸೀರಿಯಲ್ಗಳಲ್ಲಿ ನಟಿಸುವಂತಹ ಅವಕಾಶ ಹುಡುಕಿಕೊಂಡು ಬಂದಿದ್ದು ಸದ್ಯ ರಾಘವೇಂದ್ರ ಸ್ವಾಮಿಯ ಪಾತ್ರಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಫ್ರೆಂಡ್ಸ್, ನಿಮಗೆ ಇದರ ಬಗ್ಗೆ ಏನಿಸುತ್ತದೆ, ನಿಮ್ಮ ಅಭಿಪ್ರಾಯವನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಇನ್ನಷ್ಟು ಶ್ರೀ ರಾಘವೇಂದ್ರ ಮಹಾತ್ಮೆಯ ಧಾರಾವಾಹಿಯ ಬಗ್ಗೆ ಇದೇ ರೀತಿ ಅಪ್ಡೇಟ್ಸ್ಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.